ಅವರೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಯಾವ ರೀತಿ ಮಸಾಲ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ: 1 ಬೆಳ್ಳುಳ್ಳಿ, 1 ದೊಡ್ಡ ಈರುಳ್ಳಿ, 2 ಟೊಮೆಟೊ, 2 ಇಂಚು ಶುಂಠಿ, 1 ಕಪ್ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಚಿಟಿಕೆ ಅರಿಶಿನ. ನೀರು ಹಾಕ್ಕೊಂಡ್ಬಿಟ್ಟು ಮಸಾಲಾನ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 2.5 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆಯೇ ಸ್ವಲ್ಪ ಸಾಸಿವೆ, ಹಾಗೆ 1 ಈರುಳ್ಳಿ, ಚಿಕ್ಕ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅವರೆಕಾಳು ಹಾಕ್ಬಿಟ್ಟು ಹಾಗೆಯೇ ಆಲೂಗಡ್ಡೆ, ಬದನೆಕಾಯಿ ಕೂಡ ಹಾಕಿ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಮತ್ತೊಂದು 1 ನಿಮಿಷ ಫ್ರೈ ಮಾಡಿಕೊಂಡು ಮಸಾಲಾನ ಸೇರಿಸ್ಬೇಕು. ಮಸಾಲ ಸೇರಿಸ್ಕೊಂಡು ನೀರನ್ನು ತಕ್ಕ ಹಾಗೆ, ಅಂದರೆ ತುಂಬ ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ, ಆ ರೀತಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಹಾಕಿಬಿಟ್ಟು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರಂತೂ ರೆಡಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ.